ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಚಾಳುಕ್ಯವಂಶದ ಮಹತ್ವಪೂರ್ಣ ರಾಜವಾಗಿದ್ದನು. ಅವನು 7ನೇ ಶತಮಾನದ ಪ್ರಾರಂಭದಲ್ಲಿ ರಾಜೇಷ್ಠಿ ಪಡೆದನು ಮತ್ತು ತನ್ನ ಸಾಮ್ರಾಜ್ಯವನ್ನು ಉತ್ತಮವಾಗಿ ವಿಸ್ತರಿಸಿದನು. ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯವು ಕನ್ನಡದ ಉತ್ತರ ಭಾಗ ಮತ್ತು ದಕ್ಷಿಣ ಭಾರತದ ವಿವಿಧ ಪ್ರದೇಶಗಳನ್ನು ಒಳಗೊಂಡು ವ್ಯಾಪಿಸಿದ್ದು, ಅವನು ತನ್ನ ಕಾಲದಲ್ಲಿ ಬಹುಶಃ ದೊಡ್ಡದಾದ ಪ್ರಭಾವವನ್ನು ಹೊಂದಿದ್ದನು. ಪುಲಿಕೇಶಿ ಕುರಿತಾದ ಪ್ರಮುಖ ತಥ್ಯಗಳು. 1. ಪರಿಷ್ಠಿತ ರಾಜ. ಪುಲಿಕೇಶಿ ಚಾಳುಕ್ಯವಂಶದ ದ್ವಿತೀಯ ರಾಜವಾಗಿ ಮತ್ತು ದೇವರಾಜಶಾಲಿಯ ಶಕ್ತಿಯುತ ಶಾಸಕನಾಗಿ ಗುರುತಿಸಿಕೊಂಡಿದ್ದನು. 2. ಪಾಳವರನ್ನು ಸೋಲಿಸುವುದು. ಮಹೇಂದ್ರವರ್ಮನ್ ಪಾಳವ ರಾಜ ಹರ್ಷವರ್ಧನ ವಿರುದ್ಧ ನಡೆಸಿದ ತನ್ನ ಪ್ರಖ್ಯಾತ ಯುದ್ಧದಲ್ಲಿ ಪುಲಿಕೇಶಿ ಗೆಲುವು ಸಾಧಿಸಿದನು. ಇದರಿಂದ ಪುಲಿಕೇಶಿಗೆ ಅತ್ಯಂತ ಪ್ರಸಿದ್ಧಿ ದೊರೆಯಿತು. 3. ದಕ್ಷಿಣ ಭಾರತದಲ್ಲಿ ಭೂಮಿಯ ವಿಸ್ತರಣೆ. ಪುಲಿಕೇಶಿ ತನ್ನ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತೀಯ ತೀರಗಳಾದ ಗಂಗೈನದಿಯವರೆಗೆ ವಿಸ್ತರಿಸಿದನು. 4. ದೇವರ ಸೇವೆ ಮತ್ತು ಇಮೇಜ್. ಅವನು ಹಲವು ದೇವಾಲಯಗಳನ್ನು ನಿರ್ಮಿಸಿ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದನು. ಅವನು ಹಿಂದೂ ಧರ್ಮ ಮತ್ತು ಜನಪದ ಕಲೆಯನ್ನು ಬೆಂಬಲಿಸಿದನು. 5. ಅವಧಿ ಮತ್ತು ಲೆಗಸಿ. ಪುಲಿಕೇಶಿ ತನ್ನ ಸಾಮ್ರಾಜ್ಯದಲ್ಲಿ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಉದಯವನ್ನು ಸಾಧಿಸಿದನು. ಅವನು ಚಾಳುಕ್ಯವಂಶದ ಬೃಹತ್ ವೈಭವದ ಕಾಲವನ್ನು ಮುಚ್ಚಿದನು ಮತ್ತು ಅವನ ಅಂತಿಮ ಕಾಲದಲ್ಲಿ ಚಾಳುಕ್ಯವಂಶದ ರಾಜಕೀಯ ಸ್ಥಿತಿ ಕುಗ್ಗಿತು. ಇಮ್ಮಡಿ ಪುಲಿಕೇಶಿಯ ಕಾಲವು ದಕ್ಷಿಣ ಭಾರತದ ಮಹತ್ವಪೂರ್ಣ ರಾಜಕೀಯ ಮತ್ತು ಸಾಂಸ್ಕೃತಿಕ ಚರಿತ್ರೆಗೆ ದಾರಿಯೂ ಸಲ್ಲಿಸಿದೆ.